ಕನ್ನಡಿಗ ಸಜ್ಜನರೇ, ಇದು ನಿಮ್ಮ ಕ್ಷೇಮ ಮಾರ್ಗ. ಕಳೆದ 15 ದಿನಗಳಿಂದಲೂ ನಮ್ಮ ಸುತ್ತಲೂ ನಡೆದು ಹೋಗಿರುವ ಹಾಗೂ ನಡೆದಿರುವ ಘಟನಾವಳಿಗಳನ್ನು ಸ್ಮರಿಸಿಕೊಳ್ಳುವ ಪಾಕ್ಷಿಕ ಮೆಲುಕು. ಪಶ್ಚಿಮ ಬಂಗಾಳದಲ್ಲಿ ಸುದೀರ್ಘವಾಗಿ ಅಧಿಕಾರದಲ್ಲಿದ್ದ ಮಮತಾ ಬ್ಯಾನರ್ಜಿ ಅವರು ಗಡಿಗೆ ಬೇಲಿಯನ್ನು ಹಾಕದೆ ನುಸುಳುಕೋರರಿಗೆ ಅವಕಾಶ ಕೊಟ್ಟಿದ್ದು ಈಗ ನಿಮ್ಮೆಲ್ಲರಿಗೆ ಸ್ಪಷ್ಟವಾಗಿ ತಿಳಿಯುತ್ತಿದೆ. ಅಧಿಕಾರ ವಹಿಸಿಕೊಂಡ ಕೂಡಲೇ ಸುವೇಂದು ಅಧಿಕಾರಿಯವರು ಗಡಿಗೆ ಬೇಲಿಯನ್ನು ಹಾಕಿಸುವ ಕಾರ್ಯವನ್ನು ಕೈಗೊಂಡದ್ದು ಅತ್ಯಂತ ಶ್ಲಾಘನೀಯ. ಇದರಿಂದ ಇರುಸು ಮುರುಸುಗೊಂಡ ಮಮತಾ ಬ್ಯಾನರ್ಜಿ ಹಾಗೂ ಅಭಿಷೇಕ್ ಬ್ಯಾನರ್ಜಿ ಇಬ್ಬರೂ ಕೂಡ ಜಿರ್ಲೆ ಪಕ್ಷಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ಮೊನ್ನೆ ಕೊಡಗಿನಲ್ಲಿ ನದಿಯೊಂದರಲ್ಲಿ, ಅದು ಒಂದು ಪ್ರವಾಸಿ ತಾಣ, ಅಲ್ಲಿ ಒಂದು ನದಿ, ಆ ನದಿಯೊಳಗೆ ಇಬ್ಬರು ಮಾವತರು ತಮ್ಮ ತಮ್ಮ ಆನೆಗಳಿಗೆ ಸ್ನಾನ ಮಾಡಿಸ್ತಿದ್ದಾರೆ. ಸ್ನಾನ ಮಾಡತಕ್ಕಂಥ ಆ ಆನೆಗಳ ಮೇಲೆ ನೀರೆರಚಿ ಪ್ರವಾಸಿಗರೆಲ್ಲ ಖುಷಿ ಪಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಆನೆ ಮದವೇರಿ ಇನ್ನೊಂದು ಆನೆಯನ್ನು ತುಳಿದು ಕೆಳಗೆ ಕೆಡವಿದಾಗ ಅದರಡಿಗೆ ಬಿದ್ದಂಥ ಒಬ್ಬ ಮಹಿಳೆ ಅಲ್ಲೇ ಅಪ್ಪಚ್ಚಿಯಾಗಿ ಜೀವವನ್ನು ಕಳೆದುಕೊಂಡರು. ಆಕೆಯ ಪತಿ ತನ್ನ ಮಗುವನ್ನು ಕಂಕುಳದಲ್ಲಿ ಹಿಡಿದುಕೊಂಡೇ ತನ್ನ ಪತ್ನಿಯನ್ನು ರಕ್ಷಿಸಲಿಕ್ಕೆ ಹೊರಟಿದ್ದು ವಿಫಲವಾಯಿತು. ಆ ಮೃತ ಮಹಿಳೆಯ ಪತಿ ಹಾಗೂ ಮಗಳ ಜೀವನದುದ್ದಕ್ಕೂ ಈ ಒಂದು ಅತೀವ ದುಃಖ ಅಂಟಿಕೊಂಡೇ ಇರುತ್ತದೆ. ಆದ್ದರಿಂದ ಪ್ರವಾಸಕ್ಕೆ ಹೋದಾಗ ನಾವೆಲ್ಲ ಎಲ್ಲ ರೀತಿಯಿಂದ ಜಾಗೃತಿಯನ್ನು ವಹಿಸುವುದು ನಮ್ಮ ಹೊಣೆಗಾರಿಕೆ. ಆಂಧ್ರ ಪ್ರದೇಶದೊಳಗೆ ಪವನ್ ಕಲ್ಯಾಣ್ ಅಂತಕ್ಕಂಥ ಒಬ್ಬ ನಟ ಒಂದು ಜನಸೇವಾ ಪಕ್ಷ ಅಂಥೇಳಿ ಕೆಲವು ವರ್ಷಗಳಿಂದ ಅದನ್ನು ಕಟ್ಟಿ ಅದಕ್ಕಾಗಿ ಬಹಳಷ್ಟು ಶ್ರಮ ಪಟ್ಟರು. ಏನಪ್ಪ ಅಂತಂದ್ರೆ ಆತನಿಗೆ ಏನೂ ಸಾಧಿಸಲಿಕ್ಕೆ ಆಗಲಿಲ್ಲ ಅಂತನ್ನುವುದನ್ನು ತನ್ನ ಅಳಲನ್ನು ತೋಡಿಕೊಂಡಿದ್ದಾರೆ. ಅವರು ಹಾಸ್ಯದಿಂದಲೇ ಹೇಳಿದ್ದಾರೆ. ಅದನ್ನು ನಾನು ಏನೂ ಮಾಡಲಿಕ್ಕಾಗದದ್ದನ್ನು ಜೋಸೆಫ್ ವಿಜಯ್ ಅಂತಕ್ಕಂಥ ತಮಿಳುನಾಡಿನ ನಟ ಅದನ್ನು ಸಾಧಿಸೇ ಬಿಟ್ಟ. ಪಕ್ಷ ಕಟ್ಟಿ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆದ. ಇದನ್ನು ಸ್ವಲ್ಪ ಹೊಟ್ಟೆ ಕಿಚ್ಚಿ ತರಿಸ್ತಕ್ಕಂಥದ್ದು ಅಂತೇಳಿ ಭಾಳ ಹಾಸ್ಯವಾಗಿ ತಮಾಷೆಯಾಗಿ ಹೇಳಿದ್ದಾರೆ. ಅವರು ಅದನ್ನು ಸೀರಿಯಸ್ ಆಗಿ ಏನು ಹೇಳಿಲ್ಲ. ರಾಜಕೀಯ ಮತ್ತು ವಾಸ್ತವ ಬೇರೆ ಆಗಿರುತ್ತವೆ. ರಾಜಕೀಯ ಸುದೀರ್ಘ ಅವಧಿಗೆ ಇರುವಂಥದ್ದು, ಅದಕ್ಕೊಂದು ಹಿನ್ನೆಲೆ, ನೆಲೆಗಟ್ಟು, ಉದ್ದೇಶ ಇವೆಲ್ಲ ಇರ್ತದೆ. ಆದರೆ ವಾಸ್ತವ ಅದು ನಮಗೆ ತಿಳಿಯದಂತೆಯೇ ನಮ್ಮ ಕಣ್ಣ ಮುಂದೆ ಬಂದು ನಿಂತು ಬಿಟ್ಟಿರುತ್ತದೆ. ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್ ಅವರು ಒಬ್ಬ ನಟ, ಅವರ ಜೀವನದಲ್ಲಿ ಆಗಿದ್ದು ಅಂಥದ್ದೇ. ಈಗೇನಪ್ಪ ಅಂದರೆ ಅದು ವಾಸ್ತವ ನಾವು ನೋಡ್ತಾ ಇದ್ದೇವೆ. ತಮಿಳುನಾಡಿನಲ್ಲಿ ಚಿತ್ರನಟರನ್ನು ವೈಭವಕ್ಕೆ ಮೆರೆಸಿ ಅಧಿಕಾರದ ಗದ್ದುಗೆಗೆ ಏರಿಸುವಂಥ ಅಭಿಮಾನಿಗಳು ಇವತ್ತಲ್ಲ ಮೊದಲಿಂದಲೂ ಇದ್ದಾರೆ. ತಮಿಳುನಾಡಿನೊಳಗೆ ಸಿನಿಮಾ ಹಿನ್ನೆಲೆ ಇರುವಂಥವರೇ ರಾಜಕೀಯ ಅಧಿಕಾರಕ್ಕೆ ಯೋಗ್ಯರು. ಆಂಧ್ರ ಪ್ರದೇಶದಲ್ಲೂ ಸಿನಿಮಾ ನಟರು ಮುಖ್ಯಮಂತ್ರಿ ಆದದ್ದಿದೆ. ಆದರೆ ಈ ತಮಿಳುನಾಡಿನಷ್ಟು ಅತಿರೇಕ ಅಲ್ಲಿ ಇಲ್ಲ. ಕರ್ನಾಟಕದಲ್ಲಂತೂ ಅದು ಇನ್ನೂ ಚಿಗುರೊಡೆದಿಲ್ಲ. ಸಿನಿಮಾ ನಟರನ್ನೇ ತಂದು ಮುಖ್ಯಮಂತ್ರಿ ಮಾಡಬೇಕಂತಕ್ಕಂಥ ಈ ಸಿನಿಮಾ ಅಭಿಮಾನಿಗಳು ಅಂಥ ಕನಸನ್ನಾಗಲಿ ಕಲ್ಪನೆಯಾಗಲಿ ಇನ್ನೂ ಕಟ್ಟಿಕೊಂಡಿಲ್ಲ. ಅದು ನಮ್ಮ ಭಾಗ್ಯವೆಂದೇ ಹೇಳಬೇಕು. ಯಾಕೆಂದರೆ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದವರು ಅಧಿಕಾರದ ಗದ್ದುಗೆ ಏರುವಂತಾದರೆ ಯಾವ ಸಮಯದಲ್ಲಿ ಏನಾಗುವುದೋ ತಿಳಿಯಲಾರದು. ಹಾಗಾಗಿ ಅತಂತ್ರ ಇರತಕ್ಕಂಥದ್ದು ಯಾವುದನ್ನು ನಾವು ಸ್ವೀಕರಿಸಬಾರದು. ಅದೃಷ್ಟ ಮತ್ತು ಉತ್ತಮ ಸಮಯದ ಅಂತಕ್ಕಂಥದ್ದು ನಮ್ಗೆ ಏನಾದರೂ ತಂದು ಕೊಟ್ಟಿದ್ದರೆ ಅದು ಯಾವುದು ಶಾಶ್ವತವಾಗಿರೋದಿಲ್ಲ. ಪರಿಶ್ರಮದಿಂದ ಬಂದದ್ದು ಅದು ಮಾತ್ರ ಶಾಶ್ವತವಾಗಿರ್ತದೆ. ಇನ್ನು ನಮ್ಮ ರಾಜ್ಯದಲ್ಲಿ ಅನೇಕ ರೀತಿಯ ವಂಚನೆಗಳು ನಡೆಯುತ್ತಲೇ ಇರುತ್ತವೆ. ಬಹುಶಃ ಒಂದು ವಿದ್ಯೆ ಇಲ್ಲದೆ ಇರತಕ್ಕಂಥದ್ದು ಕಾರಣವಾಗಿದ್ದರೆ, ಮತ್ತೊಂದು ಏನಪ್ಪ ಅಂತಂದರೆ ವಾಮ ಮಾರ್ಗದಲ್ಲಿ
ಅತ್ಯಂತ ಹೆಚ್ಚಿನ ಹಣ ಗಳಿಕೆಯನ್ನು ಏನು ಮಾಡಿರ್ತಾರೆ ಜನ, ಅದನ್ನು ಅಲ್ಲಿ ಇಲ್ಲಿ ಇಟ್ಟರೆ ಎಲ್ಲರ ಸರ್ಕಾರದ ಕಣ್ಣಿಗೆ ಬಿದ್ದಿತ್ತು ಅಂಥೇಳಿ ಎಲ್ಲೆಲ್ಲೋ ಹಾಕಿಬಿಡ್ತಾರೆ. ಚಿನ್ನತಂಬಿ ಅನ್ನುವಂಥ ಒಬ್ಬ ವ್ಯಕ್ತಿಯ ಚಂಬು ಅನ್ನುವ ತಂಬಿಗೆಗೆ ಚಿನ್ನವನ್ನು ಸುರಿದು ಅನೇಕ ಜನ ಮೋಸಕ್ಕೆ ಒಳಗಾಗಿದ್ದಾರೆ. ಹಾಗೂ ಬೆಳಗಾವಿಯಲ್ಲಿ ನೀಲಣ್ಣನವರ ಎಂಬುವರು 5,000 ಕೋಟಿಗಳನ್ನು ಜನಗಳಿಂದ ಪಡೆದು ಷೇರು ಮಾರುಕಟ್ಟೆಯಲ್ಲಿ ಅಕ್ರಮವಾಗಿ ಹೂಡಿಕೆ ಮಾಡಿದ ಬಗ್ಗೆ ನಾವೆಲ್ಲ ತಿಳಿದುಕೊಂಡೆವು. ಬೆಳಗಾವಿಯ ಈ ನೀಲಣ್ಣನವರ ಮುಂಬಯಿಯ ಹರ್ಷದ್ ಮೆಹತಾರನ್ನು ನೆನಪಿಗೆ ತಂದರು. 2028ಕ್ಕೆ ಮುಖ್ಯಮಂತ್ರಿಯಾಗಿ ತೋರಿಸಲೇನು ಅಂತ ರೋಷಾವೇಶದಿಂದ ಅರಚಿದ ನೀಲಣ್ಣನವರ ಇವತ್ತು ಜೇಲ್ ಕಂಬಿಯನ್ನು ಎಣಿಸುತ್ತಿದ್ದಾರೆ ಮತ್ತು ಅಳುತ್ತಿದ್ದಾರೆ. 4 ದಶಕಗಳಿಂದ ರಾಜಕೀಯ ಮಾಡುತ್ತಿರುವ, ರಾಷ್ಟ್ರದಲ್ಲಿಯ ಬಹುತೇಕ ಎಲ್ಲ ರಾಜ್ಯಗಳ ಚುನಾವಣೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶ್ರಮವನ್ನು ಹಾಕಿದ್ದ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕನಸು ಇನ್ನೂ ನನಸಾಗಿಲ್ಲ. 5,000 ಕೋಟಿ ಜನರಿಂದ ಪೀಕಿದ ಮಾತ್ರಕ್ಕೆ ನೀಲಣ್ಣನವರ ಮುಖ್ಯಮಂತ್ರಿ ಆಗಬಹುದೇ? ರಾಜ್ಯದ ರಾಜಕೀಯ ಬೆಳವಣಿಗೆ ನಮಗೆ ತಿಳಿಸುತ್ತಿರುವಂತೆ ಮಾತು ಕೊಟ್ಟಂತೆ ರಾಜೀನಾಮೆ ನೀಡುತ್ತಿರುವೆ ಅಂತ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಮುಂದೆ ಹೇಳಿಕೊಂಡಿರುವುದಾಗಿ ಕೇಳಿಬರುತ್ತಿದೆ. ಆ ಕೆಲಸ ಮಾಡಲಿಕ್ಕೆ 6 ತಿಂಗಳು ಬೇಕಾಯಿತೆ. ಅದು ರಾಹುಲ್ ಕರೆ ಮೇರೆಗೆ ದಿಲ್ಲಿಗೆ ಹೋಗಿ ಬಂದ ನಂತರ ಮಾತು ಕೊಟ್ಟಂತೆ ರಾಜೀನಾಮೆ ನೀಡಬೇಕಿತ್ತೆ. ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಅಗತ್ಯವಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. DK ಶಿವಕುಮಾರನ್ನು ಕೂಡ ಅವರು AICC ಅವರು ರಾಷ್ಟ್ರದ ಅನೇಕ ರಾಜ್ಯಗಳ ಚುನಾವಣೆಗೆ ನಿಯೋಜಿಸಿ ಅವರಿಂದ ಬೇಕಾದಷ್ಟು ಕೆಲಸವನ್ನು ತೆಗೆದುಕೊಂಡಿದ್ದರು, ಅವರಿಗೆ ಶ್ರಮವನ್ನು ಕೊಟ್ಟಿದ್ದರು. ಹಾಗಾದರೆ DK ಶಿವಕುಮಾರರ ಅಗತ್ಯ ರಾಷ್ಟ್ರೀಯ ರಾಜಕಾರಣಕ್ಕೆ ಬೇಡವಾಯಿತೆ. ಈ ದಿವಸ ರಾಮನಗರದಲ್ಲಿ CM DK ಶಿವಕುಮಾರ್ ಕಿ ಜೈ ಅಂತ DK ಶಿವಕುಮಾರರ ಬೆಂಬಲಿಗರು ಕೂಗುತ್ತಿದ್ದಾರೆ. ಹಿಂದಿಯಲ್ಲಿ ಈ ರೀತಿ DK ಶಿವಕುಮಾರ್ ಕಿ ಜೈ ಅಂತ ಯಾಕೆ ಕೂಗುತ್ತಿರಬಹುದು? ಯಾರ ಕಿವಿಗೆ ಈ ಕೂಗು ತಲುಪಬೇಕು ಅನ್ನುವುದು ಅವರ ಉದ್ದೇಶವಾಗಿದೆ. ಈ ರೀತಿ ವಿಚಾರ ಮಾಡಿದಾಗ ಇಲ್ಲೊಂದು ಬಲ ಪ್ರದರ್ಶನ ಆಗುತ್ತಿರುವಂತೆ ಭಾಸವಾಗುತ್ತಿದೆ. ಹಾಗಾದರೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನುವುದು ಇನ್ನೂ ನಿಶ್ಚಯವಾಗಿ ತೀರ್ಮಾನವಾಗಿಲ್ಲ ಅಂತ ಭಾವಿಸಬಹುದೇ? ಈಗ 2-3 ದಿನಗಳ ಕೆಳಗೆ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟು 28ಕ್ಕೆ ನಾನೇ ಮುಖ್ಯಮಂತ್ರಿ, ಇದೇ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದಾಗ ಬಹುಶಃ 2028ರ ಚುನಾವಣೆಯವರೆಗೆ ಸುಮ್ಮನೆ ಇರುವಂಥ ತೀರ್ಮಾನವನ್ನು DK ಶಿವಕುಮಾರ್ ತೆಗೆದುಕೊಂಡಿದ್ದಾರೆ ಹೇಗೆ ಅಂತ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ನಿನ್ನೆಯ ವಾರ್ತೆಯನ್ನು ನೋಡಿದಾಗ ನಾಳೆ ದಿನಾಂಕ 28ರಂದೇ DK ಶಿವಕುಮಾರ್ ಅವರು ಅಧಿಕಾರವನ್ನು ಪಡೆಯಲಿಕ್ಕೆ ಅಂದರೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಅಂತಕ್ಕಂಥ ವರದಿಗಳು ಕೂಡ ಬಂದವು. ಕಳೆದ 6 ತಿಂಗಳಿನಿಂದಲೂ ಈ ಕುರ್ಚಿ ಹಸ್ತಾಂತರದ ಪ್ರಹಸನವನ್ನು ಅಂತಾರಾಷ್ಟ್ರೀಯ ಸಮಸ್ಯೆಯಂತೆಯೇ ಬಗೆಹರಿಸಲು ಹರಸಾಹಸ ಪಡುತ್ತಿರುವ ರಾಹುಲ್ ಗಾಂಧಿಯವರು KPCC ಅಧ್ಯಕ್ಷ ಸ್ಥಾನವನ್ನು ಸಿದ್ದರಾಮಯ್ಯನವರ ಬಣಕ್ಕೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ್ದೇ ಆದರೆ ತಾವು ಕೂಡ ಅದೇ ಕ್ಷಣದಲ್ಲಿ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ತೀರ್ಮಾನವನ್ನು DK ಶಿವಕುಮಾರ್ ಅವರು ಕೈಗೊಂಡಂತೆ ಕಾಣುತ್ತಿದೆ. ಅಂತೂ ಒಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ MLC ಸಲೀಂ ಅಹಮದ್ ಅವರು ಹುಬ್ಬಳ್ಳಿಯಲ್ಲಿ ಈ ಒಂದು 20 ದಿವಸದ ಕೆಳಗಡೆ 2 ಬಾರಿ ನುಡಿದಂತೆ ಮೇ 20ರ ನಂತರ ಬದಲಾವಣೆಯಾಗಲಿದೆ ಅಂತ ಹೇಳಿದ್ದು ನಿಜವಾಗುತ್ತಿದೆ. ಹಾಗೊಂದು ವೇಳೆ ನಾಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡುವುದೇ ನಿರ್ಧಾರವಾಗಿದ್ದರೆ
ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸುವಾಗ ಕಣ್ಣೀರಿಟ್ಟಂತೆ ಸಿದ್ದರಾಮಯ್ಯನವರು ಸರ್ವಥಾ ಕಣ್ಣೀರು ಇಡುವ ವ್ಯಕ್ತಿಯಂತೂ ಅಲ್ಲ. ಸಿದ್ದರಾಮಯ್ಯನವರು ಹುದ್ದೆ ತ್ಯಾಗ ಮಾಡಿದ ನಂತರ ಮುಂದೆ ಅವರ ಸ್ಥಾನಕ್ಕೆ ಬರುವವರು ಅವರನ್ನು ಕೆಣಕುವ ಅಥವಾ ಅವರ ಬೆಂಬಲಿಗರ ಮೇಲೆ ಕತ್ತಿ ಮಸೆಯುವ ಕಾರ್ಯಕ್ಕೆ ಹಿಡಿದರೆ ಕಾಂಗ್ರೆಸ್ ಪಕ್ಷವನ್ನು ಮಣ್ಣು ಮುಕ್ಕುವಂತೆ ಮಾಡುವ ಸಾಮರ್ಥ್ಯ ಸಿದ್ದರಾಮಯ್ಯನವರಿಗೆ ಇದೆ ಅನ್ನುವುದನ್ನು ರಾಹುಲ್ ಗಾಂಧಿ ಕೂಡ ತಿಳಿದಿರಬೇಕು. ಶಾಸಕರ ಬೆಂಬಲ ಇಲ್ಲದೇ ಇದ್ದದ್ದರಿಂದ ರಾಹುಲ್ ಗಾಂಧಿಯವರ ದಯೆಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕಾಯಿತು. ಹಾಗಿದ್ದ ಮೇಲೆ ದಯೆಯಿಂದ ದಕ್ಕಿದ ಹುದ್ದೆ ಅದು ಎಷ್ಟು ದಿವಸ? ರಾಷ್ಟ್ರದ ಮೂಲೆ ಮೂಲೆಯಲ್ಲಿಯೂ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿರುವ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿದ್ದುಕೊಂಡು ಇಲ್ಲಿ ಇವರು ಬಲಿಷ್ಠರಾಗಿದ್ದುಕೊಂಡು ಅವ್ರ ಮುಂದೆ ಹೋಗಿ ನಮಗೆ ಅಧಿಕಾರ ಕೊಡ್ರಿ ಅಂತ ಕೇಳಿದಾಗ ಇವರ ಪ್ರಾಂತೀಯ ಘನತೆಗೆ ಕನ್ನಡಿಗತ್ವಕ್ಕೆ ಧಕ್ಕೆ ಬರಲಿಲ್ಲವೇ ಅನ್ನುವುದನ್ನು ಯಾರೂ ಪ್ರಶ್ನಿಸಲಾರರು. ಇದು ರಾಜಕೀಯ. KPCC ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ನೀಡಿದರೆ ಮಾತ್ರ ಮುಖ್ಯಮಂತ್ರಿ ಹುದ್ದೆಯನ್ನು ತ್ಯಾಗ ಮಾಡಬೇಕು ಅಂಥೇಳಿ ಸಿದ್ದರಾಮಯ್ಯನವರು ನಿರ್ಣಯಿಸಿದಂತಿದೆ. ಯಾಕೆಂತ ಹೇಳಿದರೆ ಈ ಡೊನಾಲ್ಡ್ ಟ್ರಂಪ್ ಮಾತು ಹೇಗೆ ನಂಬಲಿಕ್ಕೆ ಅನರ್ಹವೋ ರಾಹುಲ್ ಗಾಂಧಿಯವರ ಭರವಸೆ ಕೂಡ ಹಾಗೆಯೇ. ಜಿರಳೆ ಎಲ್ಲಿರುವುದೋ ಅಲ್ಲಿ ಅನಾರೋಗ್ಯ. ಆದ್ದರಿಂದಲೇ ಅದನ್ನು ಕಂಡ ಕೂಡಲೇ ಹಿಟ್ಟಿನಿಂದ ಹೊಡೆದಟ್ಟಲಾಗುತ್ತದೆ. ಬಿಳಿ ಜಿರಳೆ ಡೊನಾಲ್ಡ್ ಟ್ರಂಪ್ ದೇಶದಿಂದ ಭಾರತಕ್ಕೆ ಜಿರಳೆ ನುಗ್ಗಿಸಿ ಭಾರತೀಯರ ಆರೋಗ್ಯದ ಸ್ವಾಸ್ಥ್ಯವನ್ನು ಹಾಳುಗೆಡವಲು ಹುನ್ನಾರ ನಡೆಸಿದರೆ ಯಶಸ್ವಿಯಾಗುವರೆ. ಮಮತಾ ಬ್ಯಾನರ್ಜಿಯನ್ನು ಕೆಳಗಿಳಿಸುವುದು ದುಸ್ಸಾಧ್ಯ ಅನ್ನಲಾಗುತ್ತಿತ್ತು. ಏನಾಗಿ ಹೋಯಿತು ಅನ್ನುವುದನ್ನು ನಾವೆಲ್ಲ ನೋಡುತ್ತಿದ್ದೇವೆ. ಈಗ ಮಮತಾ ಬ್ಯಾನರ್ಜಿ ಅವರು ಕರಿಕೋಟ್ನ ರಕ್ಷಣೆಯ ಸಹಾಯದಿಂದಲಾದರೂ ಬದುಕಲಿಕ್ಕೆ ಬಯಸುತ್ತಿದ್ದಾರೆ. ಅಂತೂ ಮಾಡಿದ್ದುಣ್ಣೋ ಮಹಾರಾಯ ಎಂಬ ಮಾತು ನಿಜವಾಗಿದೆ. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಒಂದು ಕಾಲಕ್ಕೆ ದೇವೇಗೌಡರಿಂದ ಮುನಿಸಿಕೊಂಡು ಸಿಡಿದೆದ್ದು ಹೊರಬಂದವರು. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಎಂಬಂತಾಗಿ ಬೆಳೆದು ಬಂದು ಒಬ್ಬರ ಮೇಲೆ ಒಬ್ಬರು ಮಸೆಯುತ್ತಾ ಕೊನೆಗೂ ಸಿದ್ದರಾಮಯ್ಯನವರಿಂದ ಅಧಿಕಾರ ಕಿತ್ತುಕೊಳ್ಳುವ ಹಂತಕ್ಕೆ ಡಿ ಕೆ ಶಿವಕುಮಾರ್ ಬೆಳೆದಿದ್ದಾರೆ. ಅವರು ಅಧಿಕಾರಕ್ಕೆ ಬಂದರೆ ಅವರಿಂದ ಇನ್ಯಾರು ಆ ಅಧಿಕಾರವನ್ನು ಕಿತ್ತುಕೊಳ್ಳುವರು ಎಂಬುದು ಕುತೂಹಲದ ಸಂಗತಿ. ಸಿದ್ದರಾಮಯ್ಯನವರ ಆಡಳಿತ ವೈಫಲ್ಯವನ್ನು ಒಪ್ಪಿಕೊಂಡೇ ಅವರನ್ನು ಕೆಳಗಿಳಿಸಲಾಗುತ್ತಿದೆ ಅಂತ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಬಸವರಾಜ ರಾಯರೆಡ್ಡಿಯವರು ಗ್ಯಾರಂಟಿಗಳ ಕುರಿತು ಇನ್ನೂ ಹೆಚ್ಚು ಜನರಿಗೆ ಗ್ಯಾರಂಟಿಗಳು ತಲುಪುವಂತೆ ಮಾಡುತ್ತೇವೆಯೇ ಹೊರತು ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ದಾರೆ. ಅದೇ ಕಾಲಕ್ಕೆ ಗ್ಯಾರಂಟಿಗಳನ್ನು ಮರುಪರಿಶೀಲಿಸುವುದಾಗಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಹಿಂದು ಮುಂದು ಆಲೋಚನೆ ಮಾಡದೆ ಬಡವರು ಶ್ರೀಮಂತರು ಎಲ್ಲರಿಗೂ ಹಂಚಿದ್ದೇ ವೈಫಲ್ಯ ಅನ್ನುವುದಾದರೆ ಪ್ರಣಾಳಿಕೆ ಹೊರಡಿಸಿದ AICC ವೈಫಲ್ಯ ಅಂತ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯವಾಗುತ್ತದೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹಿಂದೊಮ್ಮೆ ಗ್ಯಾರಂಟಿಗಳ ಬಗ್ಗೆ ಅಪಸ್ವರವನ್ನು ಎತ್ತಿದ್ದರು. ಸಿದ್ದರಾಮಯ್ಯವರು ರಾಜೀನಾಮೆ ನೀಡಿ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಇನ್ಯಾರೇ ಆಗಲಿ ರಾಜ್ಯದ ಮುಖ್ಯಮಂತ್ರಿ ಪದವಿಗೆ ಏರುವುದೇ ಆದರೆ ಅದು ಯಾವ ರೀತಿಯ ಅಚ್ಛೇದನಗಳನ್ನು ನಮಗೆ ಕೊಡಲಿದ್ದಾರೆ ಅನ್ನುವುದನ್ನು ನಾವು ಕಾದು ನೋಡಬೇಕು. ಮುಖ್ಯಮಂತ್ರಿ ಹುದ್ದೆ ಬದಲಾದದ್ದೇ ಆದರೆ ಮುಂದೆ ಆ ಹುದ್ದೆಯ ಮೇಲೆ ಕೂಡುವವರು ಚಿಲ್ಲರೆ ಹೇಳಿಕೆಗಳನ್ನು ಕೊಡುವುದನ್ನು ಬಿಟ್ಟು ಜನಪರ ಆಡಳಿತವನ್ನು ನಡೆಸುವಲ್ಲಿ ಕಾರ್ಯಮಗ್ನರಾದರೆ ಮಾತ್ರ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ನಾವು ನೋಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ 28ನೇ ಇಸವಿಗೆ ಕಾಂಗ್ರೆಸ್ ಪಕ್ಷದೊಂದಿಗೆ ಅವರು ಏನಪ್ಪ ಅಂತಂದ್ರೆ ಧೂಳಿಪಟವಾಗಲಿದ್ದಾರೆ. ಒಂದಂತೂ ಸತ್ಯ, ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ದೇ ಆದರೆ OBC ಅವರನ್ನು ಕಾಂಗ್ರೆಸ್ ಪಕ್ಷ ಕೆಳಗಿಳಿಸಿತು ಅನ್ನುವಂಥ ಕಳಂಕವನ್ನು ಕಾಂಗ್ರೆಸ್ ಪಕ್ಷ ಹೊರಲಿಕ್ಕೆ ಬೇಕು.
ಇನ್ನು ಪೆಟ್ರೋಲ್ ಬೆಲೆ ಇವತ್ತು ಇಷ್ಟು ಹೆಚ್ಚಾಯಿತು, ಮೊನ್ನೆ ಇಷ್ಟು ಹೆಚ್ಚಾಯಿತು, ನಾಳೆ ಇನ್ನೂ ಎಷ್ಟು ಹೆಚ್ಚಾಗಲಿದೆಯೋ ಅಂತ ಲೆಕ್ಕ ಹಾಕುತ್ತಾ ಕೂಡುವುದರಿಂದ ಏನೂ ಪ್ರಯೋಜನವಿಲ್ಲ. ಕನಿಷ್ಠ 300 ರೂಪಾಯಿವರೆಗೂ ಪೆಟ್ರೋಲ್ ಬೆಲೆ ಏರುತ್ತದೆ ಅನ್ನುವುದು ನನ್ನ ಅಭಿಪ್ರಾಯ. 40 ರಾಷ್ಟ್ರಗಳಿಂದ ನಮಗೆ ಬೇಕಾಗಿರುವ ಪೆಟ್ರೋಲ್ಗಳನ್ನು ತರಿಸಿಕೊಳ್ಳಲಾಗುತ್ತಿದೆ ಅನ್ನುವ ಕಾರಣಕ್ಕೆ ನಿಮ್ಮ ವಾಹನಗಳು ರಸ್ತೆಯಲ್ಲಿ ಓಡಾಡುತ್ತಿವೆ. ಇಲ್ಲದೆ ಹೋಗಿದ್ದರೆ ಈಗಾಗಲೇ ಅವು ನಮ್ಮ ಮನೆಯ ಮುಂದೆ ಇದ್ದು ಧೂಳನ್ನು ತಿನ್ನಬೇಕಾಗುತ್ತಿತ್ತು. ಆದರೆ ಆ 40 ರಾಷ್ಟ್ರಗಳಿಂದ ಇಂಧನವನ್ನು ತರಿಸಿಕೊಳ್ಳುತ್ತಿರುವುದರಿಂದ ದೂರವು ಅತಿಯಾಗಿ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಅತಿಯಾಗಿದ್ದರಿಂದ ಪೆಟ್ರೋಲ್ ಬೆಲೆ ಹೆಚ್ಚಳವಾಗುತ್ತಿದೆ. ಅದು ಅನಿವಾರ್ಯವೂ ಆಗಿದೆ. ವಾಹನವನ್ನು ರಸ್ತೆಗೆ ತರದಿದ್ದರಿಂದ ನಮ್ಮ ಸಮಸ್ಯೆ ಬಿಗಡಾಯಿಸುವುದಿಲ್ಲ. ಅಸಲಿ ಸಮಸ್ಯೆ ಮತ್ತು ವಾಸ್ತವ ಕಠೋರ ಏನು ಅಂತ ಹೇಳಿದರೆ, ರೈತರು ಟ್ರ್ಯಾಕ್ಟರಿಂದಲೇ ಬಿತ್ತನೆ ಮಾಡ್ತಕ್ಕಂಥದ್ದು ಬಹಳ ದಿನಗಳಿಂದ ನಡೆದು ಬಂದಿರತಕ್ಕಂಥ ರೂಢಿ. ಈ ಸಂದರ್ಭದಲ್ಲಿ ಡೀಸೆಲ್ನ ಕೊರತೆ ಇದ್ದದರಿಂದ ರೈತರು ತಮ್ಮ ಹೊಲದಲ್ಲಿ ಬಿತ್ತನೆಯನ್ನು ನಡೆಸದಂತಾಗಿದ್ದಾರೆ. ಆದ್ದರಿಂದ ಅವರು ಪೆಟ್ರೋಲ್ ಬಂಕಿನ ಮುಂದೆ ಕ್ಯೂ ಹಚ್ಚಿ ನಿಲ್ಲುವಂತಾಗಿದೆ. ಪೆಟ್ರೋಲ್ ಬಂಕಿನ ಮುಂದೆ ಕ್ಯೂ ಹಚ್ಚಿದ ಅವರು ಅಸಹನೆಯಿಂದ ಒಬ್ಬರಿಗೊಬ್ಬರು ಬಡಿದಾಡಿಕೊಳ್ಳುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಭೀಕರ ದಿನಗಳು ನಮ್ಮ ಮುಂದೆ ಬರಲಿವೆ. ನಾವು ಅದನ್ನು ಎದುರಿಸಲಿಕ್ಕೆ ಸಿದ್ಧರಾಗುವ ಮನೋಸ್ಥೈರ್ಯವನ್ನು ಬೆಳೆಸಿಕೊಳ್ಳೋಣ. ಇದು ವಾಸ್ತವ. ಈಗಾಗಲೇ ರೇಷನ್ ಅಂಗಡಿಯಲ್ಲಿ ಕೇಂದ್ರ ಸರ್ಕಾರವು ನೀಡುತ್ತಿರುವ 5 kg ಅಕ್ಕಿಯಲ್ಲಿ 1 kgಯನ್ನು ಜಿರಲೆ ನುಂಗಿದ್ದರಿಂದ 4 kg ಅಕ್ಕಿ ಮಾತ್ರ ಕೊಡಲಾಗುತ್ತಿದೆ. ಇನ್ನು ಮುಂದೆ ಅದೂ ಕೊಡಲಿಕ್ಕೆ ಆಗುತ್ತೋ ಇಲ್ಲವೋ ಈ ಸರ್ಕಾರಕ್ಕೆ. ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಮತ್ತಷ್ಟು ಅರ್ಜಿಗಳು ಬರಬಾರದು ಅನ್ನುವ ಕಾರಣಕ್ಕೆ ರೇಷನ್ ಕಾರ್ಡ್ಗಳು ಕೂಡ ವಿತರಣೆಯನ್ನು ಮಾಡ್ತಾ ಇಲ್ಲ ಈ ಸರ್ಕಾರ. ಕೆಲವು ಕಾರ್ಯಗಳಿಗೆ ರೇಷನ್ ಕಾರ್ಡ್ ಅಗತ್ಯ ಅಂತೇಳಿ ಬೇರೆ ಹೇಳ್ತಾ ಇವೆ. ಅಲ್ರಿ, ರೇಷನ್ ಕಾರ್ಡೇ ಇಲ್ಲದೆ ನಾವು ಬದುಕ್ತೀವಿ ಅಂತಕ್ಕಂಥ ಒಬ್ಬ ಸ್ವಾವಲಂಬಿ ಜೀವಿ ರೇಷನ್ ಕಾರ್ಡ್ಗಾಗಿ ಅಲೆಯುವಂತೆ ಮಾಡಿರ್ತಕ್ಕಂಥ ಈ ಸರ್ಕಾರ ರೇಷನ್ ಕಾರ್ಡ್ ಪಡೆದ ಮೇಲೆಯೂ ರೇಷನ್ ಅಕ್ಕಿಯನ್ನು ಖರೀದಿ ಮಾಡದೇ ಇದ್ದರೆ ಆ ರೇಷನ್ ಕಾರ್ಡನ್ನು ಕೂಡ ಬಂದ್ ಮಾಡ್ತಕ್ಕಂಥ ಈ ಸರ್ಕಾರ, ಇದಕ್ಕೇನಾದರೂ ತಲೆ ಬುಡ ಏನಾದರೂ ಇದೆಯಾ? ರೇಷನ್ ಕಾರ್ಡ್ ಇಲ್ಲ ಅಂತಕ್ಕಂಥ ಕಾರಣಕ್ಕೆ ಇವು ನಮ್ಮ ದೇಶವನ್ನೇ ಅಲ್ಲ ಅಂತ ಭಯ ಹುಟ್ಟಿಸ್ಲಿಕ್ಕೂ ಇದು ಹೆಸೋದಿಲ್ಲ. ಲೋಡ್ಗಟ್ಟಲೆ ಲಾರಿ ಮೂಲಕ ಈ ರೀತಿ ಲೂಟಿ ಹೊಡಿತಕ್ಕಂಥ ಸರ್ಕಾರದ ಅಕ್ಕಿಯ ಈ ಕರಾಳ ದಂಧೆ ಮಾಡಬೇಕು ಅಂತಕ್ಕಂಥ ಬಯಕೆಯಿಂದ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಕಾಂಗ್ರೆಸ್ ಸರ್ಕಾರದ ಮನಮೋಹನ್ ಸಿಂಗ್ ತಂದರೆ, ಮೋದಿಯವರಿಗೆ ಒಳ್ಳೆಯ ಆರ್ಥಿಕ ಸಲಹೆಗಾರರ ಅಗತ್ಯವಿದೆ ಅಂತ ಬಸವರಾಜ ರಾಯರೆಡ್ಡಿಯವರು ಮೊನ್ನೆ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ರಾಯರೆಡ್ಡಿಯವರೇ, ನೀವೇ ಒಳ್ಳೆಯ ಸಲಹೆಗಾರರಾಗುವುದಾದರೆ BJP ಸೇರಿಕೊಂಡು ಬಿಡಿ. ನಾವು ಕೂಡ ಮೋದಿಯವರಿಗೆ ನಿಮ್ಮನ್ನೇ ಆರ್ಥಿಕ ಸಲಹೆಗಾರರು ಅಂತ ತೆಗೆದುಕೊಳ್ಳಲಿಕ್ಕೆ ಒಂದು ಮಾತು ಹೇಳುತ್ತೇವೆ. ಡೊನಾಲ್ಡ್ ಟ್ರಂಪ್ ಎಂಬ ಬಿಳಿ ಜಿರಳೆಯ ನಿರ್ಧಾರಗಳಿಂದ ವಿಶ್ವವೇ ನಲುಗುತ್ತಿದೆ. ಜವಾಬ್ದಾರಿಯ ಹೊಣೆಗಾರಿಕೆಯನ್ನು ಹೊತ್ತು ಜನಪರ ಆಡಳಿತವನ್ನು ನೀಡುವ ಸರ್ಕಾರಗಳಿದ್ದರೆ ನಾವು ಬದುಕುತ್ತೇವೆ ಅನ್ನುವುದನ್ನು ನಾವು ತಿಳಿದುಕೊಳ್ಳುವುದು ಅತಿ ಮುಖ್ಯ. ರಾಜಕೀಯವನ್ನು ತಿಳಿದುಕೊಂಡು ವಾಸ್ತವವನ್ನು ಅರ್ಥೈಸಿಕೊಂಡು ಎಚ್ಚರವಾಗಿರೋಣ, ಕ್ಷೇಮವಾಗಿರೋಣ.